ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇವತ್ತು ನಾವು ಮಾತನಾಡೋದು ಭಾರತದ ಮುಂದಿನ ಪೀಳಿಗೆಯ ಫೈಟರ್ ಜೆಟ್ ನ ಬಗ್ಗೆ, ತೇಜಸ್ MK2 ಬಗ್ಗೆ. HAL ಈಗ ಒಂದು ಮಹತ್ವದ ಅಪ್ಡೇಟ್ ಕೊಟ್ಟಿದೆ. ಅದೇನೆಂದ್ರೆ ಈ ಫೈಟರ್ ಜೆಟ್ ನ ಮೊದಲ ಹಾರಾಟ 2027 ಮಾರ್ಚ್ ನಿಂದ ಜುಲೈ ನಡುವೆ ನಡೆಯುತ್ತೆ ಅಂತ 2026 ಫಾರ್ನ್ ಬ್ರೋ ಇಂಟರ್ನ್ಯಾಷನಲ್ ಏರ್ ಶೋ ನಲ್ಲಿ ಫ್ಲೈಟ್ ಗ್ಲೋಬಲ್ ಜೊತೆ ಮಾತನಾಡುತ್ತಾ HAL ನ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ರವಿ ಕುಮಾರ್ ಅವರು ಹೇಳಿದ್ದೇನೆಂದ್ರೆ, ತೇಜಸ್ MK2 ನ ಮೊದಲ ಪ್ರೊಟೋಟೈಪ್ ನ ಅಸೆಂಬ್ಲಿ ಕೆಲಸವು ಸರಾಗವಾಗಿ ಮುಂದುವರಿಯುತ್ತಿದೆ ಅಂತ. ಇವರ ಪ್ರಕಾರ 2027 ಮಾರ್ಚ್ ನಿಂದ ಜುಲೈ ಒಳಗೆ ಈ ಯುದ್ಧ ವಿಮಾನ ಮೊದಲ ಬಾರಿಗೆ ಆಕಾಶಕ್ಕೆ ಹಾರುತ್ತೆ ಅನ್ನೋ ಸ್ಪಷ್ಟ ಟೈಮ್ ಲೈನ್ ಕೊಟ್ಟಿದ್ದಾರೆ. ಈ ಹೊಸ ಶೆಡ್ಯೂಲ್ ಏನು ಸೂಚಿಸುತ್ತೆ ಅಂದ್ರೆ, HAL ಮತ್ತು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂದ್ರೆ ADA ಈಗ ಡಿಸೈನ್ ವ್ಯಾಲಿಡೇಷನ್ ಹಂತದಿಂದ ಫ್ಲೈಟ್ ಟೆಸ್ಟಿಂಗ್ ಹಂತಕ್ಕೆ ಹೋಗ್ತಾ ಇದ್ದಾರೆ. ಈ ಮೊದಲ ಪ್ರೊಟೋಟೈಪ್ ವಿಮಾನದ ಏರೋಡೈನಾಮಿಕ್ ಪರ್ಫಾರ್ಮೆನ್ಸ್, ಫ್ಲೈಟ್ ಕಂಟ್ರೋಲ್ ಲಾಸ್, ಏವಿಯಾನಿಕ್ಸ್ ಇಂಟಿಗ್ರೇಷನ್ ಮತ್ತು ಪ್ರೊಪಲ್ಷನ್ ಸಿಸ್ಟಮ್ ಇವೆಲ್ಲವನ್ನು ಪರೀಕ್ಷೆ ಮಾಡೋದ್ರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಇದಾದ ಮೇಲೆ ಮಾತ್ರ ಪ್ರೊಟೋಟೈಪ್ ಗಳು ಈ ಪ್ರೋಗ್ರಾಮ್ ಅನ್ನು ಸೇರುತ್ತವೆ. ಈಗ ತೇಜಸ್ MK2 ಅಂದ್ರೆ ಏನು ವಿಶೇಷ? ಇದು ತೇಜಸ್ MK1A ಗಿಂತ ಒಂದು ಸಣ್ಣ ಅಪ್ಗ್ರೇಡ್ ಅಲ್ಲ, ಬದಲಿಗೆ ಒಂದು ದೊಡ್ಡ ಜಿಗಿತ ಅಂತ ಹೇಳಬಹುದು. ಎರಡು ಯುದ್ಧ ವಿಮಾನಗಳು ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ ಫ್ಯಾಮಿಲಿಗೆ ಸೇರಿದ್ದರೂ ತೇಜಸ್ MK2 ಅನ್ನೋದು ಗಾತ್ರದಲ್ಲಿ ದೊಡ್ಡದು, ಸಾಮರ್ಥ್ಯದಲ್ಲಿ ಹೆಚ್ಚಿನದು ಮತ್ತು ಇದನ್ನ ತೇಜಸ್ ಸೀರೀಸ್ ಮತ್ತು ಭವಿಷ್ಯದ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಅಂದ್ರೆ AMCA ನಡುವಿನ ಸೇತುವೆಯಾಗಿ ಡಿಸೈನ್ ಮಾಡಲಾಗಿದೆ. MK1A ಗೆ ಹೋಲಿಸಿದರೆ ತೇಜಸ್ MK2 ನಲ್ಲಿ ಉದ್ದವಾದ ಫ್ಯೂಸೆಲಾಜ್ ಇದೆ. ಹೆಚ್ಚು ಶಕ್ತಿಶಾಲಿಯಾದ GE ಏರೋಸ್ಪೇಸ್ ನ F414 INS6 ಇಂಜಿನ್ ಇದೆ. ಇದು ಸುಮಾರು 98 ಕಿಲೋನ್ಯೂಟನ್ ಥ್ರಸ್ಟ್ ಅನ್ನು ಕೊಡುತ್ತದೆ. ಇದಲ್ಲದೆ ಹೆಚ್ಚು ಇಂಟರ್ನಲ್ ಫ್ಯೂಯಲ್ ಸಾಮರ್ಥ್ಯ, ಜಾಸ್ತಿ ಮ್ಯಾಕ್ಸಿಮಮ್ ಟೇಕ್ ಆಫ್ ವೇಟ್ ಮತ್ತು ಹೆಚ್ಚಿನ ಪೇಲೋಡ್ ಸಾಮರ್ಥ್ಯ ಇದೆ. ಜೊತೆಗೆ ಮೇಂಟೆನೆನ್ಸ್ ಸುಲಭ ಮಾಡೋಕೆ, ವ್ಯಾಪ್ತಿ ಜಾಸ್ತಿ ಮಾಡೋಕೆ ಮತ್ತು ಮಿಷನ್ ಫ್ಲೆಕ್ಸಿಬಿಲಿಟಿ ಹೆಚ್ಚಿಸೋಕೆ ಈ ಯುದ್ಧ ವಿಮಾನವನ್ನು ವಿಶೇಷವಾಗಿ ರೂಪಿಸಲಾಗಿದೆ. ಇದರ ಡಿಸೈನ್ ನಲ್ಲಿ ಸ್ಪಷ್ಟವಾಗಿ ಕಾಣುವ ಒಂದು ಬದಲಾವಣೆ ಅಂದ್ರೆ ಮುಖ್ಯ ರೆಕ್ಕೆಗಳ ಮುಂದೆ ಇರುವ ಕ್ಲೋಸ್ ಕಪಲ್ಡ್ ಕನಾರ್ಡ್ಸ್. ಇವು ವಿಮಾನದ ಚುರುಕುತನವನ್ನು ಹೆಚ್ಚಿಸುತ್ತೆ, ಹೆಚ್ಚಿನ ಆಂಗಲ್ ಆಫ್ ಅಟ್ಯಾಕ್ ನಲ್ಲಿ ಲಿಫ್ಟ್ ಜನರೇಷನ್ ಸುಧಾರಿಸುತ್ತೆ ಮತ್ತು ದೊಡ್ಡ ಏರ್ ಫ್ರೇಮ್ ನ ಏರೋಡೈನಾಮಿಕ್ ಗುಣಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಇದನ್ನ ಅಡ್ವಾನ್ಸ್ಡ್ ಡಿಜಿಟಲ್ ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ ಜೊತೆ ಸೇರಿಸಿದಾಗ ಭಾರವಾದ ಆಯುಧಗಳನ್ನು ಹೊತ್ಕೊಂಡು ಕೂಡ ಅತ್ಯುತ್ತಮ ಮ್ಯಾನ್ಯೂವರಬಿಲಿಟಿ ಸಿಗುತ್ತೆ. ತೇಜಸ್ MK2 ನಲ್ಲಿ ಸಂಪೂರ್ಣ ಹೊಸ ಪೀಳಿಗೆಯ ಸ್ವದೇಶಿ ಮಿಷನ್ ಸಿಸ್ಟಮ್ಸ್ ಗಳನ್ನು ಅಳವಡಿಸಲಾಗುತ್ತೆ. ಇದರ ಹೃದಯ ಭಾಗದಲ್ಲಿ ಇರೋದು ಉತ್ತಮ್ ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನರ್ಡ್ ಅರ್ರೇ ಅಂದ್ರೆ AESA ರೆಡಾರ್. ಇದು ಟಾರ್ಗೆಟ್ ಡಿಟೆಕ್ಷನ್, ಮಲ್ಟಿ ಟಾರ್ಗೆಟ್ ಟ್ರ್ಯಾಕಿಂಗ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಪ್ರತಿರೋಧ ಮತ್ತು ಬಿಯಾಂಡ್ ವಿಜುವಲ್ ರೇಂಜ್ ಯುದ್ಧಕ್ಕೆ ಬೆಂಬಲ ಕೊಡುತ್ತೆ. ಇದಲ್ಲದೆ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್, ಮುಂದಿನ ಕಾನ್ಫಿಗರೇಷನ್ ಗಳಲ್ಲಿ ಇನ್ಫ್ರಾರೆಡ್ ಸರ್ಚ್ ಅಂಡ್ ಟ್ರ್ಯಾಕ್ ಸಾಮರ್ಥ್ಯ, ಆಧುನಿಕ ಸೆನ್ಸಾರ್ ಫ್ಯೂಷನ್, ಸೆಕ್ಯೂರ್ ಡೇಟಾ ಲಿಂಕ್ಸ್ ಮತ್ತು ಭವಿಷ್ಯದ ಅಪ್ಗ್ರೇಡ್ ಗಳಿಗೆ ಹೊಂದಿಕೊಳ್ಳುವ ಓಪನ್ ಆರ್ಕಿಟೆಕ್ಚರ್ ಮಿಷನ್ ಕಂಪ್ಯೂಟರ್ ಕೂಡ ಇರುತ್ತೆ ಅಂತ ನಿರೀಕ್ಷಿಸಲಾಗಿದೆ. ಆಯುಧ ವ್ಯವಸ್ಥೆಯ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಸ್ವದೇಶಿ ಅಸ್ತ್ರ MK1 ಮತ್ತು ಅಸ್ತ್ರ MK2 ಬಿಯಾಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಮಿಸೈಲ್ಗಳು, ಕ್ಲೋಸ್ ಕಂಬ್ಯಾಟ್ ಮಿಸೈಲ್ಗಳು, ಪ್ರಿಸಿಷನ್ ಗೈಡೆಡ್ ಬಾಂಬ್ಗಳು, ಆಂಟಿ ರೇಡಿಯೇಷನ್ ಮಿಸೈಲ್ಗಳು, ಸ್ಟ್ಯಾಂಡ್ ಆಫ್ ವೆಪನ್ಸ್ ಮತ್ತು ಬೇರೆ ಬೇರೆ ಏರ್ ಟು ಸರ್ಫೇಸ್ ಆಯುಧಗಳನ್ನು ಅಳವಡಿಸಿಕೊಳ್ಳುತ್ತೆ. ಒಟ್ಟು 11 ಹಾರ್ಡ್ ಪಾಯಿಂಟ್ಸ್ ಗಳು ಮತ್ತು ತೇಜಸ್ MK1A ಗಿಂತ ಹೆಚ್ಚಿನ ಪೇಲೋಡ್ ಸಾಮರ್ಥ್ಯ ಇರೋದ್ರಿಂದ ತೇಜಸ್ MK2 ಏರ್ ಸುಪೀರಿಯಾರಿಟಿ, ಸ್ಟ್ರೈಕ್, ಶತ್ರುಗಳ ಏರ್ ಡಿಫೆನ್ಸ್ ಸಪ್ರೆಷನ್, ಮ್ಯಾರಿಟೈಮ್ ಸ್ಟ್ರೈಕ್ ಮತ್ತು ಆಳವಾದ ಇಂಟ್ರಡಕ್ಷನ್ ಮಿಷನ್ ಗಳನ್ನು ನಿಭಾಯಿಸುತ್ತೆ. ಭಾರತೀಯ ವಾಯುಪಡೆಗೆ ಈ ಪ್ರೋಗ್ರಾಂ ಭಾರಿ ಇನ್ನೊಂದು ಫೈಟರ್ ಜೆಟ್ ಸೇರಿಸೋದಷ್ಟೇ ಅಲ್ಲ, ಇದಕ್ಕಿಂತ ಹೆಚ್ಚಿನ ಕಾರ್ಯತಂತ್ರದ ಮಹತ್ವ ಇದೆ. ಯಾಕಂದ್ರೆ ಹಳೆಯ ಫ್ಲೀಟ್ ಗಳು ನಿಧಾನವಾಗಿ
ನಿವೃತ್ತಿ ಆಗ್ತಾ ಇರೋ ಸಮಯದಲ್ಲಿ ಆಧುನಿಕ ಸ್ವದೇಶಿ ಯುದ್ಧ ವಿಮಾನಗಳಿಂದ ತನ್ನ ಯುದ್ಧ ಸಾಮರ್ಥ್ಯ ವಿಸ್ತರಿಸೋ ಪ್ರಯತ್ನದಲ್ಲಿ ಭಾರತೀಯ ವಾಯುಪಡೆ ಇದೆ. ತೇಜಸ್ MK2, ತೇಜಸ್ MK1A ಜೊತೆ ಸೇರ್ಕೊಂಡು ಮುಂದಿನ ಹಂತಗಳಲ್ಲಿ ಮಿರಾಜ್ 2000, ಜಾಗ್ವಾರ್ ಮತ್ತು MiG-29 ನಂತಹ ಹಳೆಯ ಯುದ್ಧ ವಿಮಾನಗಳ ಜಾಗವನ್ನು ತುಂಬುತ್ತೆ ಮತ್ತು ಆಮದು ಫೈಟರ್ ಜೆಟ್ಗಳ ಮೇಲಿನ ಅವಲಂಬನೆ ಕಡಿಮೆ ಕೂಡ ಮಾಡುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಈ ಪ್ರೋಗ್ರಾಂ AMCA ಅಂದ್ರೆ 5ನೇ ಪೀಳಿಗೆಯ ಸ್ಟೆಲ್ತ್ ಫೈಟರ್ ಜೆಟ್ಗೆ ಒಂದು ಮಹತ್ವದ ಟೆಕ್ನಾಲಜಿಯ ಮೆಟ್ಟಿಲಾಗಿ ಕೆಲಸ ಮಾಡುತ್ತೆ. ತೇಜಸ್ MK2 ನಲ್ಲಿ ಡೆವಲಪ್ ಆಗ್ತಿರೋ ಏವಿಯಾನಿಕ್ಸ್, ಆರ್ಕಿಟೆಕ್ಚರ್, ಸೆನ್ಸಾರ್ ಫ್ಯೂಷನ್, ಫ್ಲೈಟ್ ಕಂಟ್ರೋಲ್, ಸಾಫ್ಟ್ವೇರ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಮತ್ತು ಮಿಷನ್ ಕಂಪ್ಯೂಟರ್ ಟೆಕ್ನಾಲಜಿಗಳು ನೇರವಾಗಿ AMCA ಪ್ರೋಗ್ರಾಂಗೆ ಬಳಕೆಯಾಗುತ್ತೆ. ಇದರಿಂದ ಟೆಕ್ನಾಲಜಿ ರಿಸ್ಕ್ ಕಡಿಮೆ ಆಗುತ್ತೆ ಮತ್ತು ಭಾರತೀಯ ಇಂಡಸ್ಟ್ರಿಗೆ ಇನ್ನೂ ಸಂಕೀರ್ಣವಾದ ಯುದ್ಧ ವಿಮಾನಗಳನ್ನು ಡೆವಲಪ್ ಮಾಡೋ ಅನುಭವ ಸಿಗುತ್ತೆ. ಈಗ ಮೊದಲ ಪ್ರೋಟೋಟೈಪ್ ನ ಅಸೆಂಬ್ಲಿ ಶುರುವಾಗಿರೋದು ಒಂದು ಮಹತ್ವದ ಮೈಲುಗಲ್ಲು. ಯಾಕಂದ್ರೆ ಈ ಪ್ರೋಗ್ರಾಂ ಕಂಪ್ಯೂಟರ್ ಮಾಡೆಲ್ ಗಳಿಂದ ಸಬ್ ಸಿಸ್ಟಮ್ ಡೆವಲಪ್ಮೆಂಟ್ ನಿಂದ ದಾಟಿ ನಿಜವಾದ ಯುದ್ಧ ವಿಮಾನದ ಇಂಟಿಗ್ರೇಷನ್ ಹಂತಕ್ಕೆ ಬಂದಿದೆ. ಈ ಹಂತದಲ್ಲಿ ಸ್ಟ್ರಕ್ಚರಲ್ ಸೆಕ್ಷನ್ಸ್ ಗಳ ಇನ್ಸ್ಟಾಲೇಷನ್, ಹೈಡ್ರಾಲಿಕ್ ಸಿಸ್ಟಮ್, ವೈರಿಂಗ್ ಹಾರ್ನೆಸ್, ಏವಿಯಾನಿಕ್ಸ್, ಲ್ಯಾಂಡಿಂಗ್ ಗಿಯರ್, ಫ್ಯೂಯಲ್ ಸಿಸ್ಟಮ್ ಮತ್ತು ಇಂಜಿನ್ ಇಂಟಿಗ್ರೇಷನ್ ಇವೆಲ್ಲ ಪೂರ್ತಿ ಆಗುತ್ತೆ. ಆಮೇಲೆ ವಿಸ್ತೃತ ಗ್ರೌಂಡ್ ಟೆಸ್ಟಿಂಗ್ ಶುರುವಾಗುತ್ತೆ. ಪ್ರೋಟೋಟೈಪ್ ಸಂಪೂರ್ಣ ಸ್ಟ್ರಕ್ಚರಲ್ ಆಗಿ ರೆಡಿ ಆದ ಮೇಲೆ ಎಲೆಕ್ಟ್ರಿಕಲ್ ಚೆಕ್ಗಳು, ಫ್ಯೂಯಲ್ ಸಿಸ್ಟಮ್ ವ್ಯಾಲಿಡೇಷನ್, ಹೈಡ್ರಾಲಿಕ್ ಟೆಸ್ಟಿಂಗ್, ಇಂಜಿನ್ ರನ್ಗಳು, ಟ್ಯಾಕ್ಸಿ ಟ್ರಯಲ್ಗಳು ಮತ್ತು ಸ್ಟ್ರಕ್ಚರಲ್ ವೆರಿಫಿಕೇಶನ್ ಇವೆಲ್ಲ ಆದ ಮೇಲೆ ಮಾತ್ರ ಮೊದಲ ಹಾರಾಟಕ್ಕೆ ಕ್ಲಿಯರೆನ್ಸ್ ಸಿಗುತ್ತೆ. ಮೊದಲ ಹಾರಾಟ ಆದ ಮೇಲೆ ಬೇರೆ ಬೇರೆ ಪ್ರೋಟೋಟೈಪ್ಗಳು ಎನ್ವೆಲಪ್ ಎಕ್ಸ್ಪಾನ್ಷನ್, ಆಯುಧ ಇಂಟಿಗ್ರೇಷನ್, ಏವಿಯಾನಿಕ್ಸ್ ವ್ಯಾಲಿಡೇಷನ್ ಮತ್ತು ಆಪರೇಷನಲ್ ಟೆಸ್ಟಿಂಗ್ ನಲ್ಲಿ ಭಾಗಿಯಾಗಿ ಪ್ರೋಗ್ರಾಂಗಳು ವೇಗವಾಗಿ ಮುಂದುವರಿಯುತ್ತದೆ. ಮೊದಲ ಹಾರಾಟದ ವಿಂಡೋ 2027 ಮಾರ್ಚ್ನಿಂದ ಜುಲೈ ಒಳಗೆ ಇದ್ರೂ ನಿಜವಾದ ಡೇಟ್ ಇಂಟಿಗ್ರೇಷನ್ ಕೆಲಸ ಮತ್ತು ಗ್ರೌಂಡ್ ಟೆಸ್ಟಿಂಗ್ ಎಷ್ಟು ಸರಾಗವಾಗಿ ಪೂರ್ತಿ ಆಗುತ್ತೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಎಂಥದೇ ಏರ್ಕ್ರಾಫ್ಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಲಿ, ಅಸೆಂಬ್ಲಿ ಮತ್ತು ಟೆಸ್ಟಿಂಗ್ ಸಮಯದಲ್ಲಿ ಸಿಗೋ ಟೆಕ್ನಿಕಲ್ ಫೈಂಡಿಂಗ್ಸ್ಗೆ ಅನುಗುಣವಾಗಿ ಶೆಡ್ಯೂಲ್ ಬದಲಾಗ್ತಾ ಇರುತ್ತೆ. ಹಾಗಾಗಿ HAL ಕೊಟ್ಟಿರೋ ಈ ಟೈಮ್ ಲೈನ್ ಒಂದು ನಿಗದಿತ ಗಡುವಲ್ಲ, ಬದಲಿಗೆ ಒಂದು ವಾಸ್ತವಿಕ ಗುರಿ ಅಂತ ಹೇಳಬಹುದು. ಸ್ನೇಹಿತರೆ, ಇದು ಭಾರತದ ಸ್ವದೇಶಿ ಫೈಟರ್ ಜೆಟ್ ಟೆಕ್ನಾಲಜಿಗೆ ಒಂದು ದೊಡ್ಡ ಹೆಜ್ಜೆ. ತೇಜಸ್ MK2 ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.